ಇವನಾರವ ಇವನಾರವ ಇವನಾರವನೆಂದೆಣಿಸದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆಣಿಸಯ್ಯ, ಕೂಡಲ ಸಂಗಮ ದೇವ ನಮ್ಮ ಮನೆಮಗನೆಂದೆಣಿಸಯ್ಯ. ನಮ್ಮ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಬಸವೋತ್ಸವ ಬಸವ ಜಯಂತಿಯು ಬಹಳ ವಿಜೃಂಭಣೆಯಿಂದ ಗುಂಡ್ಲುಪೇಟೆ ಪಟ್ಟಣದಲ್ಲಿ ನೆರವೇರಿಸಲಾಯಿತು. ತಾಲೂಕಿನ ಬಸವ ಅನುಯಾಯಿಗಳು ಸಾವಿರ ಸಂಖ್ಯೆಯಲ್ಲಿ ಗುಂಡ್ಲುಪೇಟೆ ಪಟ್ಟಣಕ್ಕೆ ಬಂದು ಸೇರಿದ್ದರು. ಬಸವ ಜಯಂತಿಯ ಈ ಒಂದು ಶುಭ ಸಂದರ್ಭದಲ್ಲಿ ಬಸವೇಶ್ವರರಿಗೆ ಗೌರವ ನಮನಗಳನ್ನು ಸಲ್ಲಿಸುತ್ತಾ ಬಸವಣ್ಣನವರ ಚಿಂತನೆ, ಬೋಧನೆ ಹಾಗೂ ಅವರ ತತ್ವ ಆದರ್ಶಗಳು ಜಗತ್ತಿನಾದ್ಯಂತ ಎಲ್ಲರಿಗೂ ಕೂಡ ಶಕ್ತಿ ತುಂಬಲಿ ಎಂದು ಆಶಿಸುತ್ತಾ ಕರ್ನಾಟಕದ ಸಾಂಸ್ಕೃತಿಕ ನಾಯಕ, ಕಾಯಕದಲ್ಲಿ ಕೈಲಾಸ ಕಂಡ ವಿಶ್ವಗುರು ಅಣ್ಣ ಬಸವಣ್ಣನವರ ಜಯಂತಿಯ ಶುಭಾಶಯಗಳನ್ನು ತಾಲೂಕಿನ ಸಮಸ್ತ ಜನರಿಗೆ ತಿಳಿಸುತ್ತಿದ್ದೇನೆ. ಜೆಎಸ್ಎಸ್ ಕಾಲೇಜಿನಿಂದ ಅನೇಕ ಕಲಾ ತಂಡಗಳನ್ನು ಒಳಗೊಂಡಂತೆ ಭವ್ಯ ಮೆರವಣಿಗೆಯು ಸಾಗಿತು. ಪೊಲೀಸ್ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರು ಬಿಗಿ ಬಂದೋಬಸ್ತನ್ನು ಒದಗಿಸಿದ್ದರು. ಬೆಳಗ್ಗೆ ಬಂದಂತಹ ಎಲ್ಲ ಜನರಿಗೂ ಕೂಡ ತಿಂಡಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಗುಂಡ್ಲುಪೇಟೆ ತಾಲೂಕಿನ ವಿವಿಧ ಮಠಗಳಿಂದ ಬಂದಿದ್ದಂತಹ ಮಠಾಧೀಶರುಗಳಿಗೆ ವೀರಶೈವ ಲಿಂಗಾಯತ ಮಹಾಸಭಾದ ವತಿಯಿಂದ ಗೌರವವನ್ನು ಸಲ್ಲಿಸಲಾಯಿತು. ಹಲವು ಮಠಾಧೀಶರ ಆಶೀರ್ವಾದದೊಂದಿಗೆ ಈ ಒಂದು ಭವ್ಯ ಮೆರವಣಿಗೆಯು ಜೆಎಸ್ಎಸ್ ಕಾಲೇಜಿನಿಂದ ಆರಂಭಗೊಂಡಿತು. ವಿವಿಧ ಬಗೆಯ ಕಲಾ ತಂಡಗಳು ಡೊಳ್ಳು ಕುಣಿತ, ವೀರಗಾಸೆ, ನಂದಿಗಂಬ, ಪೂಜಾ ಕುಣಿತ, ಹುಲಿವೇಷ, ಚೆಂಡ, ವಾದ್ಯಗೋಷ್ಠಿಗಳು, ಎತ್ತಿನ ಗಾಡಿಗಳ ಮೂಲಕ ಮೆರವಣಿಗೆಯು ಸಾಗಿತು. ಬೆಳ್ಳಿ ಪಲ್ಲಕ್ಕಿಯಲ್ಲಿ ಇದ್ದ ಬಸವೇಶ್ವರವರ ಮೂರ್ತಿಗೆ ಕ್ಷೇತ್ರದ ಶಾಸಕರಾದ ಎಚ್.ಎಂ. ಗಣೇಶ್ ಪ್ರಸಾದ್ ರವರು, ಮಾಜಿ ಶಾಸಕರಾದ ಸಿ.ಎಸ್. ನಿರಂಜನ್ ಕುಮಾರ್ ರವರು ಹಾಗೂ ಅನೇಕ ಮಠಾಧೀಶರು ಪುಷ್ಪಾರ್ಚನೆಯನ್ನು ಸಲ್ಲಿಸಿ ಭವ್ಯ ಮೆರವಣಿಗೆಗೆ ಚಾಲನೆ ನೀಡಿದರು. ನಿರೀಕ್ಷೆಗೂ ಮೀರಿ ಸಾವಿರಾರು ಸಂಖ್ಯೆಯಲ್ಲಿ ಹಳ್ಳಿಗಳಿಂದ ಬಂದಿದ್ದ ಬಸವಾದಿ ಶರಣರುಗಳು ಈ ಒಂದು ಭವ್ಯ ಮೆರವಣಿಗೆಯಲ್ಲಿ ಸಾಗುತ್ತಾ ಹೆಜ್ಜೆ ಹಾಕಿದರು. ಎತ್ತ ನೋಡಿದರತ್ತ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದ ಜನಸ್ತೋಮ, ಕಣ್ಣು ಹಾಯಿಸುವಷ್ಟು ದೂರದವರೆಗೂ ಬಸವ ಬಳಗದ ಗೆಳೆಯರು ಸಾಕಷ್ಟು ಸಂಖ್ಯೆಯಲ್ಲಿ ಕಿಕ್ಕಿರಿದು ಸೇರಿದ್ದರು.
ಅಳಬೇಡ ಕೊಲಬೇಡ ಹುಸಿ ನುಡಿಯಲು ಬೇಡ, ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದಿರು ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ನೊಲಿಸುವ ಪರಿ. ಎಲ್ಲರಿಗೂ ಶರಣು ಶರಣಾರ್ಥಿ.